ಬೆಳಗಾವಿ ಅಧಿವೇಶನದ ವೇಳೆ ಮತ್ತೊಂದು ಹಗರಣ ಸದ್ದು ಮಾಡ್ತಾ ಇದೆ. ಪ್ರಭಾವಿ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಭೂ ಹಗರಣದ ಆರೋಪ ಕೇಳಿ ಬರ್ತಾ ಇದೆ. ಬೆಳಗಾವಿ ಅಧಿವೇಶನದ ವೇಳೆ ಮತ್ತೊಂದು ಹಗರಣ ಬಹಳ ಸದ್ದು ಮಾಡ್ತಾ ಇದೆ. ಪ್ರಭಾವಿ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಭೂ ಹಗರಣ ಆರೋಪ ಕೇಳಿ ಬರ್ತಾ ಇದೆ. ಕಂದಾಯ ಸಚಿವರಿಂದ ಕೋಟ್ಯಾಂತರ ಮೌಲ್ಯದ ಜಮೀನು ಲೂಟಿಯಾಗಿದ್ಯಾ? ಹಾಗಾದ್ರೆ ಕೆರೆ ಸ್ಮಶಾನದ ಜಾಗವನ್ನ ಸದ್ದಿಲ್ಲದೆ ನುಂಗಿದ ಅಕ್ಕೈ ಮಿನಿಸ್ಟರ್ 21 ಎಕರೆ ಜಮೀನನ್ನ ಗುಳುಂ ಮಾಡಿದ ಸಚಿವ ಕೃಷ್ಣ ಬೈರೇಗೌಡ ದಾಖಲೆ ರಿಲೀಸ್ ಮಾಡಿದ ಬಿಜೆಪಿ ಛಲವಾದಿ ನಾರಾಯಣಸ್ವಾಮಿ ಸಚಿವರಿಂದ ಕೋಲಾರದ ಗರುಡನಪಾಳ್ಯದ ಸ್ಮಶಾನ ಜಾಗವನ್ನ ಲೂಟಿ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದು 21 ಎಕರೆ ಜಾಗವನ್ನು ಕೂಡ, ಕೆರೆ ಜಾಗವನ್ನ, ಸ್ಮಶಾನ ಜಾಗವನ್ನು ಕೂಡ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಮಗ್ರ ತನಿಖೆಗೆ ಪಟ್ಟು ಹಿಡಿದಿದ್ದಾರೆ ಬಿಜೆಪಿ ನಾಯಕರು. ಪ್ರಭಾವಿ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಈಗ ಭೂ ಹಗರಣದ ಆರೋಪ ಕೇಳಿ ಬರ್ತಾ ಇದೆ. ತೀವ್ರ ಸಂಚಲನವನ್ನ ಮೂಡಿಸ್ತಾ ಇದೆ ಕೃಷ್ಣ ಬೈರೇಗೌಡರ ವಿರುದ್ಧದ ಆರೋಪ. ಸ್ಮಶಾನದ ಜಾಗವನ್ನ ತಮ್ಮ ಹೆಸರಿಗೆ ಮಾಡಿಕೊಂಡಂತ ಆರೋಪ ಕೂಡ ಕೇಳಿ ಬರ್ತಿದೆ. ಕೇವಲ ಸ್ಮಶಾನ ಜಾಗವಿಲ್ಲ, ಕೆರೆ ಜಾಗವನ್ನು ಕೂಡ ಒಟ್ಟಾರೆಯಾಗಿ 21 ಎಕರೆ ಜಾಗವನ್ನು ಕೂಡ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಅದು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಕೆರೆ ಹಾಗೂ ಸ್ಮಶಾನದ ಜಾಗವನ್ನ ಸದ್ದಿಲ್ಲದೆ ನುಂಗಿದ್ರ ಹಾಗಾದ್ರೆ ಕೈ ಮಿನಿಸ್ಟರ್. ಕಂದಾಯ ಸಚಿವರಿಂದ ಕೋಟ್ಯಾಂತರ ಮೌಲ್ಯದ ಜಮೀನು ಲೂಟಿ ಆಗಿದೆಯಾ? ಹಾಗಾದ್ರೆ ಬಿಜೆಪಿಯವರು ಮಾಡ್ತಿರುವಂತಹ ಆರೋಪ ಹಾಗಾದ್ರೆ ಸತ್ಯವಾ ಎನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ತೀವ್ರ ಸಂಚಲನ ಮೂಡಿಸಿದೆ ಕೃಷ್ಣ ಬೈರೇಗೌಡರ ವಿರುದ್ಧದ ಆರೋಪ. ದಾಖಲೆಯನ್ನು ರಿಲೀಸ್ ಮಾಡಿದರೆ ಬಿಜೆಪಿ ನಾಯಕರು. ಸಚಿವರಿಂದ ಕೋಲಾರದ ಗರುಡನಪಾಳ್ಯದ ಸ್ಮಶಾನ ಜಾಗ ಲೂಟಿಯಾಗಿದೆ ಎಂಬಂತೇಳಿ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸ್ಮಶಾನದ ಜಾಗವನ್ನು ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ, ಕೆರೆ ಜಾಗವನ್ನು ಕೂಡ ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಕಂದಾಯ ಸಚಿವರು ಅಂತ ಹೇಳಿ ಈಗ ತೀವ್ರ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈಗ ಬೆಳಗಾವಿ ಅಧಿವೇಶನದ ವೇಳೆ ಮತ್ತೊಂದು ಹಗರಣ ಸದ್ದು ಮಾಡ್ತಾ ಇದೆ. ಈಗ ತೀವ್ರ ಸಂಚಲನ ಮೂಡಿಸ್ತಾ ಇದೆ ಕೃಷ್ಣ ಬೈರೇಗೌಡರ ವಿರುದ್ಧದ ಆರೋಪ. 21 ಎಕರೆ ಜಮೀನು ಗುಳುಂ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಕೆರೆ ಹಾಗೂ ಸ್ಮಶಾನದ ಜಾಗವನ್ನ ಸದ್ದಿಲ್ಲದೆ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಎಲ್ಲವನ್ನೂ ಕೂಡ ನಕಲಿ ದಾಖಲೆಯನ್ನಾಗಿ ಸೃಷ್ಟಿ ಮಾಡಿಕೊಂಡು ಜಾಗವನ್ನ 21 ಎಕರೆ ಜಾಗವನ್ನ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಕಂದಾಯ ಸಚಿವರಿಂದ ಕೋಟ್ಯಾಂತರ ಮೌಲ್ಯದ ಜಮೀನು ಲೂಟಿ ಆಗಿರೋದು ಹಾಗಾದ್ರೆ ಹೌದಾ? ಹಾಗಾದ್ರೆ ಬಿಜೆಪಿಯವರು ಹೇಳ್ತಿರುವಂತಹ, ಬಿಜೆಪಿಯವರು ಮಾಡ್ತಿರುವಂತಹ ಆರೋಪಗಳು ಹಾಗಾದ್ರೆ ನಿಜವಾ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ದಾಖಲೆ ರಿಲೀಸ್ ಮಾಡಿದ ಬಿಜೆಪಿ ಛಲವಾದಿ ನಾರಾಯಣಸ್ವಾಮಿ ದಾಖಲೆ ಕೂಡ ರಿಲೀಸ್ ಮಾಡಿದ್ದಾರೆ. ಇಲ್ಲ, ಇಷ್ಟಿಷ್ಟು ಎಕರೆಯಲ್ಲಿ ಈ ಜಾಗದಲ್ಲಿ ಗುಳುಂ ಮಾಡಿದ್ದಾರೆ ಅಂತ ಹೇಳಿ ಕೂಡ, ಕೆರೆ ಜಾಗವನ್ನು ಆಗಿರಬಹುದು ಅಥವಾ ಸ್ಮಶಾನದ ಜಾಗವನ್ನು ಕೂಡ, ಅದೆಲ್ಲವನ್ನು ಕೂಡ ನಕಲಿ ದಾಖಲೆಯನ್ನಾಗಿ ಸೃಷ್ಟಿ ಮಾಡಿಕೊಂಡು ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಮಾಡ್ತಾ ಇದ್ದಾರೆ ಬಿಜೆಪಿಗರು. ಒಟ್ಟಾರೆಯಾಗಿ 21 ಎಕರೆ ಜಮೀನುಗಳನ್ನ ಗುಳುಂ ಮಾಡಿದ್ದಾರೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ ಬಿಜೆಪಿ ಛಲವಾದಿ ನಾರಾಯಣಸ್ವಾಮಿ. ಒಂದ್ ಕಡೆ ಅಧಿವೇಶನದ ವೇಳೆ ಅಧಿಕಾರಿಗಳೇ ಸಚಿವರೇ ಈ ರೀತಿಯಾಗಿ ಮಾಡಿದ್ರೆ ಅಂತ ಹೇಳಿ ಕೂಡ ದೊಡ್ಡ ಪ್ರಶ್ನೆಯನ್ನ ಎಬ್ಬಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಗಲಾಟೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಹೇಳಿ ನೋಡ್ಬೇಕಾಗಿದೆ. ಇದು ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಈಗ ಮತ್ತೊಂದು ಹಗರಣ ಈಗ ಬಟಾಬೈಲಾಗಿರುವಂಥದ್ದು. ಎಲ್ಲವನ್ನೂ ಕೂಡ ನಕಲಿ ದಾಖಲೆಯನ್ನಾಗಿ ಸೃಷ್ಟಿ ಮಾಡಿಕೊಂಡು ಕೆರೆ ಜಾಗವನ್ನ ಹಾಗೂ ಸ್ಮಶಾನದ ಜಾಗವನ್ನ ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಆದರೆ ಯಾವುದು ಕೂಡ ಸತ್ಯ ದಾಖಲೆಯಲ್ಲ, ಎಲ್ಲವೂ ಕೂಡ ನಕಲಿ ದಾಖಲೆಯನ್ನಾಗಿ ಸೃಷ್ಟಿ ಮಾಡಿಕೊಂಡು ಒಟ್ಟಾರೆಯಾಗಿ ಎಲ್ಲಾ ಜಾಗವನ್ನು ಕೂಡ ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕೂಡ ಎಲ್ಲಾ ದಾಖಲೆಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಬಿಜೆಪಿಗರು. ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ. ಸಚಿವರಿಂದ ಕೋಲಾರದ ಗರುಡನಪಾಳ್ಯದ ಸ್ಮಶಾನ ಜಾಗ ಲೂಟಿಯಾಗಿದೆ. ಸ್ಮಶಾನದ ಜಾಗವನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಸಚಿವರೇ ಈ ರೀತಿಯಾಗಿ ಕೆಲಸ ಮಾಡ್ತಾರ? ಹಾಗಿದ್ರೆ ತಾವು ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ ಏನು ಬೇಕಾದ್ರೂ ಮಾಡ್ತಾರ? ಹಾಗಾದ್ರೆ ಅದು ಯಾರ ಜಾಗ ಆಗಿತ್ತು, ಕೆರೆ ಜಾಗ ಯಾರ್ದು, ಅಂತ್ನಲ್ಲಿ ಸ್ಮಶಾನದ ಜಾಗವನ್ನು ಕೂಡ ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಎನ್ನುವಂತ ಸುದ್ದಿ ಕೂಡ ಬರ್ತಾ ಇದೆ. ಹಾಗಾದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಇರ್ಬೋದು, ಸತ್ಯಾಂಶ ಇರ್ಬೋದು? ಹಾಗಾದ್ರೆ ಸಚಿವರೇ ಈ ರೀತಿಯಾಗಿ ಮಾಡೋದು ಸರಿನಾ? ಅಥವಾ ಎಲ್ಲೋ ಒಂದೊಂದು ಪ್ರಕರಣಗಳು ಈ ರೀತಿಯಾಗಿ ಬರುತ್ತೆ, ಬಟ್ ಎಲ್ಲರೂ ಆಲ್ಮೋಸ್ಟ್ ಇದೇ ಕೆಲಸವನ್ನ ಮಾಡ್ತಾರೆ. ಆದ್ರೆ ಎಲ್ಲರ ವಿಚಾರಗಳು ಕೂಡ ಬಟಾ ಬಯಲ್ ಆಗಬೇಕು. ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ ಬಿಜೆಪಿ ಛಲವಾದಿ ನಾರಾಯಣಸ್ವಾಮಿ. ಇದು ಅಶ್ವವೇಗ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ. ಸ್ಮಶಾನದ ಜಾಗವನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬೆಳಗಾವಿ ಅಧಿವೇಶನದ ವೇಳೆ ಈಗ ಮತ್ತೊಂದು ಹಗರಣ ಸದ್ದು ಮಾಡ್ತಾ ಇದೆ. ಪ್ರಭಾವಿ ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ಹಗರಣ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇಂತಹ ಪ್ರಭಾವಿ ಸಚಿವರೇ ಈ ರೀತಿಯಾಗಿ ಮಾಡೋದು ಸರಿನಾ ಅಂತೇಳಿ ಜನರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಬಿಜೆಪಿಗರು ಕೂಡ ಬಿಡ್ತಾ ಇಲ್ಲ, ಎಲ್ಲ ದಾಖಲೆಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಹಾಗಾದ್ರೆ ಇದೆಲ್ಲ
ಸರಿಯಾ ಬಿಜೆಪಿಗರು ಮಾಡ್ತಿರುವಂತಹ ಆರೋಪಗಳು ಎಷ್ಟು ಸತ್ಯ ಎಷ್ಟು ಸುಳ್ಳು ಎನ್ನುವುದು ಕೂಡ ಮತ್ತಷ್ಟು ತನಿಖೆ ಆದ ಮೇಲೆ ಗೊತ್ತಾಗಬೇಕಾಗಿರುವಂತಹ ವಿಷಯ. ಒಟ್ಟಾರೆಯಾಗಿ 21 ಎಕರೆ ಜಾಗವನ್ನ ಗುಳುಂ ಮಾಡಿದ್ದಾರೆ. ಅದು ಕೆರೆ ಜಾಗವನ್ನು ಕೂಡ ಸ್ಮಶಾನದ ಜಾಗವನ್ನು ಕೂಡ ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಎಲ್ಲವನ್ನೂ ಕೂಡ ನಕಲಿ ದಾಖಲೆಯನ್ನಾಗಿ ಸೃಷ್ಟಿ ಮಾಡಿಕೊಂಡು ಎಲ್ಲವನ್ನೂ ಕೂಡ ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಎನ್ನುವಂಥ ಸುದ್ದಿ ಕೂಡ ಒಂದು ಕಡೆ ಬರ್ತಾ ಇದೆ. ತೀವ್ರ ಸಂಚಲನ ಮೂಡಿಸಿದೆ ಕೃಷ್ಣ ಬೈರೇಗೌಡರ ವಿರುದ್ಧದ ಆರೋಪ. ಹಾಗಾದ್ರೆ ಆರೋಪಗಳು ನಿಜವಾ ಅಥವಾ ಕೇವಲ ಅದು ಆರೋಪಗಳಾಗಿ ಉಳ್ಕೊಳ್ಳುತ್ತಾ ಮತ್ತಷ್ಟು ತನಿಖೆ ಆಗುತ್ತಾ ಅಥವಾ ಪ್ರಭಾವಿ ಸಚಿವರು ಎನ್ನುವಂತಹ ಕಾರಣಕ್ಕೋಸ್ಕರ ಅಲ್ಲಲ್ಲೇ ಒಳಗಾಗಿ ಮುಚ್ಚಾಕ್ಬಿಡ್ತಾರಾ ಎನ್ನುವಂಥ ದೊಡ್ಡ ಪ್ರಶ್ನೆ ಕೂಡ ಎದ್ದಿರುವಂಥದ್ದು. ಈಗ ಒಂದ್ ಕಡೆ ಅಧಿವೇಶನದಲ್ಲಿ ಬಿಜೆಪಿಗರು ಸದ್ದು ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಅಧಿವೇಶನ ಮುಗಿಯೋವರೆಗೂ ಮಾತ್ರ, ಮತ್ತೆ ಅದಾದ ಮೇಲೆ ಈ ವಿಷಯ ಮತ್ತೆ ಹೊರಬರುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಿದೆ. ಮಿಸ್ಟರ್ ಕ್ಲೀನ್ ರಾಜಕಾರಣಿ ವಿರುದ್ಧ ಜಮೀನು ಗುಳುಂ ಆರೋಪ ಕೇಳಿ ಬರ್ತಾ ಇದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಭೂ ಕಬಳಿಕೆ ಆರೋಪ ಕೇಳಿ ಬರ್ತಾ ಇದೆ. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಜಮೀನನ್ನ ಸಚಿವರು ತಮ್ಮದಾಗಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಮುಖಂಡ ತಮ್ಮೇಶ್ ಗೌಡ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡ ವೈಟ್ ಕಾಲರ್ ರಾಜಕಾರಣಿ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಸ್ಮಶಾನದ ಜಮೀನನ್ನ ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಕಂದಾಯ ಸಚಿವ ಜಮೀನನ್ನು ತಮ್ಮದಾಗಿಸಿದ್ರ. ಹಾಗಾದ್ರೆ ಮಿಸ್ಟರ್ ಕ್ಲೀನ್ ರಾಜಕಾರಣಿ ವಿರುದ್ಧ ಜಮೀನು ಗುಳುಂ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕೃಷ್ಣ ಬೈರೇಗೌಡ ನಿಯತ್ತು ಏನು ಎಂಬುದು ಹೊರಗಡೆ ಬಂದಿದೆ. ಕಂದಾಯ ಸಚಿವರು ಆಸ್ಥಾನದಲ್ಲಿ ಇರಲು ಯೋಗ್ಯತೆ ಇದೆಯಾ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡ ಕೂಡಲೇ ರಾಜೀನಾಮೆಯನ್ನ ನೀಡಲಿ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ನೋಡಿದ್ರೆ ಎಲ್ಲ ದಾಖಲೆಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಈಗ ಕಂದಾಯ ಸಚಿವರ ಈ ರೀತಿಯಾಗಿ ಮಾಡಿದ್ದಾರೆ. ಒಟ್ಟು 21 ಎಕರೆಯನ್ನಾದರೂ ಸ್ಮಶಾನ ಜಾಗವನ್ನು ಕೂಡ ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಎನ್ನುವಂತಹ ಮಾತುಗಳು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ದಾಖಲೆಗಳು ಕೂಡ ಇದೆ. ಈಗ ತೀವ್ರ ಸಂಚಲನವನ್ನ ಮೂಡಿಸ್ತಾ ಇದೆ ಈ ವಿಷಯವಾಗಿ. ಈಗ ಕೃಷ್ಣ ಬೈರೇಗೌಡ ಕೂಡಲೇ ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡಲಾಗ್ತಾ ಇದೆ. ಫೋರ್ಜರಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ತಮ್ಮ ಹೆಸರಿಗೆ ಕ್ರಾಪ್ ಜಮೀನನ್ನ ಮಾಡಿಸ್ಕೊಂಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸರ್ಕಾರಿ ಜಮೀನು ಉಳಿಸಲು ಹೋರಾಟ ಮಾಡ್ತೀವಿ ಅಂತ ಹೇಳುವಂತ ಅವರ ನಿಯತ್ತು ಏನೆಂಬುದು ಈಗ ಹೊರಬಿದ್ದಿದೆ. ಯಾಕಂತ ಹೇಳಿದ್ರೆ ಸರ್ಕಾರಿ ಜಾಗವನ್ನ ಉಳಿಸ್ಕೊಳ್ತೀವಿ, ಸರ್ಕಾರಕ್ಕೋಸ್ಕರ ನಾವು ಕೆಲಸ ಮಾಡೋದು, ಸರ್ಕಾರಕ್ಕೋಸ್ಕರ ನಾವು ಸರ್ಕಾರದ ಅನ್ನ ತಿಂತೇವೆ ಅಂತ ಹೇಳಿ ಎಲ್ಲರೂ ಕೂಡ ಭಾಷಣ ಬಗಿತಾರೆ. ಆದ್ರೆ ಈಗ ಸ್ಮಶಾನದ ಜಾಗವನ್ನು ಕೂಡ ಬಿಡ್ತಾ ಇಲ್ಲ. ಸ್ಮಶಾನ ಜಾಗ, ಕೆರೆ ಜಾಗವನ್ನ ಎಲ್ಲವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಎನ್ನುವಂತ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ರೆ. ಒಂದು ಕಡೆ ನೋಡಿದ್ರೆ ಬಿಜೆಪಿಗರು ಎಲ್ಲಾ ದಾಖಲೆಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಕಂದಾಯ ಸಚಿವರು ಯಾವ ರೀತಿ ಪ್ರಭಾವವನ್ನ ಬಳಸಿದ್ರು? ಹಾಗಾದ್ರೆ ಫೋರ್ಜರಿ ಮೂಲಕ ಎಲ್ಲವನ್ನೂ ಕೂಡ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿಬಿಟ್ಟು ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕಂದಾಯ ಸಚಿವರ ಆಸ್ಥಾನದಲ್ಲಿ ಇರಲು ಯೋಗ್ಯತೆಯ ಅರ್ಹತೆ ಇದೆಯಾ ಅಂತ ಹೇಳಿ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸ್ವಜನ ಪಕ್ಷಪಾತದಲ್ಲಿ ಇರಬೇಕಾದ್ರೆ ಅವರು ಆ ಸ್ಥಾನದಲ್ಲಿ ಮುಂದುವರಿಯಲು ಅರ್ಹರ ಅಂತ ಹೇಳಿ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ಕೃಷ್ಣ ಬೈರೇಗೌಡ ವಿರುದ್ಧ ಭೂ ಹಗರಣದ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರದ ಜಾಗವನ್ನ, ಸರ್ಕಾರದ ಆಸ್ತಿಗಳನ್ನ ಸಂರಕ್ಷಣೆ ಮಾಡ್ತೀವಿ ಅಂತ ಹೇಳುವಂತ ಸಚಿವರೇ ಈ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡ ವಿರುದ್ಧ ಭೂ ಹಗರಣದ ಆರೋಪ ಕೇಳಿ ಬರ್ತಾ ಇದೆ. ಗರುಡನಪಾಳ್ಯ ಸರ್ವೆ ನಂಬರ್ ಕೂಡ ಗರುಡನಪಾಳ್ಯ ಸರ್ವೆ ನಂಬರ್ 46ರಲ್ಲಿ 20.16 ಎಕರೆ ಜಾಗವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಒಟ್ಟು 21.16 ಎಕರೆ ಭೂಮಿಯನ್ನ ನುಂಗಿದಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ದಾಖಲೆ ಪ್ರಕಾರ ಇದು ಕೆರೆ ಮತ್ತು ಸ್ಮಶಾನದ ಜಾಗ ಅಂತ ಕೂಡ ಹೇಳಲಾಗ್ತಾ ಇದೆ. 1978ರ ದಾಖಲೆ ಪ್ರಕಾರ ಇದು ಕೆರೆ ಮತ್ತು ಸ್ಮಶಾನದ ಭೂಮಿ. ಆದರೆ 2004ರ ದಾಖಲೆ ಪ್ರಕಾರ ಇದು ಕೃಷ್ಣ ಬೈರೇಗೌಡರ ಜಮೀನು. 21 ಎಕರೆಯ ಮಾರುಕಟ್ಟೆ ಮೌಲ್ಯ ಅಂದಾಜು 5-6 ಕೋಟಿ ರೂಪಾಯಿ ಆಗುತ್ತೆ. ಮ್ಯೂಟೇಷನ್ ದಾಖಲೆಯಲ್ಲಿ ಇದು ಖರಾಬು ಭೂಮಿ ಅಂತ ಕೂಡ ಇದೆ. ಫೋರ್ಜರಿ ಮಾಡಿ 21 ಎಕರೆ ಭೂಮಿಯನ್ನು ಕೂಡ ನುಂಗಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಗರುಡನಪಾಳ್ಯದ ಸರ್ವೆ ನಂಬರ್ 47ರಲ್ಲಿ 1 ಎಕರೆ ಜಾಗವನ್ನ ನುಂಗಿದ್ದಾರೆ. ಒಟ್ಟಾರೆಯಾಗಿ 21 ಎಕರೆ ಜಾಗವನ್ನ ಗುಳುಂ ಮಾಡಿದ್ದಾರೆ. ಮಿಸ್ಟರ್ ಕ್ಲೀನ್ ರಾಜಕಾರಣಿ ವಿರುದ್ಧ ಈಗ ಜಮೀನು ಗುಳುಂ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರದ ಆಸ್ತಿಗಳನ್ನು ಸಂರಕ್ಷಣೆ ಮಾಡ್ತೀವಿ, ಸರ್ಕಾರದ ಆಸ್ತಿಗಳನ್ನ ಕಾಪಾಡ್ಕೊಳ್ತೀವಿ, ಸರ್ಕಾರಕ್ಕೋಸ್ಕರ ದುಡಿತೀವಿ, ದೇಶಕ್ಕೋಸ್ಕರ, ನಾಡಿಗೋಸ್ಕರ ದುಡಿತೀವಿ ಅಂತ ಹೇಳುವಂತ ಭಾಷಣ ಮಾಡುವಂತಹ ಪ್ರಭಾವಿ ಸಚಿವರೇ ಈ ರೀತಿಯಾಗಿ ಕೆಲಸಕ್ಕೆ ಇಳಿತಾರ? ಹಾಗಾದ್ರೆ ಅದು ನೋಡಿ, ಫೋರ್ಜರಿಯ ಮಾಡಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿಬಿಟ್ಟು ಎಲ್ಲ ಆಸ್ತಿಗಳನ್ನು ಕೂಡ, ಅದು ಕೆರೆ ಜಾಗ ಮತ್ತು ಸ್ಮಶಾನದ ಜಾಗ ಅಂತ ಕೂಡ ಹೇಳಲಾಗ್ತಾ ಇದೆ, ಎಲ್ಲ ಆಸ್ತಿಗಳನ್ನು ಕೂಡ ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಫೋರ್ಜರಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕ್ರಾಬ್ ಜಮೀನನ್ನು ವಶಪಡಿಸಿಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡ ವಿರುದ್ಧ ಭೂ ಹಗರಣದ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, 47ರಲ್ಲಿ ಸರ್ವೆ ನಂಬರ್ 47ರಲ್ಲಿ 1 ಎಕರೆ ಜಾಗವನ್ನು ನುಂಗಿದ್ದಾರೆ. 46ರಲ್ಲಿ 20.16 ಎಕರೆ ಜಮೀನನ್ನು ಕೂಡ
ನುಗ್ಗಿದರೆ ಒಟ್ಟು 21.16 ಎಕರೆ ಜಮೀನನ್ನ ಇವರು ಗುಳು ಮಾಡಿದ್ದಾರೆ. ದಾಖಲೆ ಪ್ರಕಾರ ಇದು ಕೆರೆ ಮತ್ತು ಸ್ಮಶಾನದ ಜಾಗ ಅಂತ ಕೂಡ ಹೇಳಲಾಗ್ತಾ ಇದೆ. 1978ರ ದಾಖಲೆ ಪ್ರಕಾರ ಇದು ಕೆರೆ ಮತ್ತು ಸ್ಮಶಾನದ ಜಾಗ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸಚಿವರೇ, ಪ್ರಭಾವಿ ಸಚಿವರೇ ಈ ರೀತಿಯಾಗಿ ಮಾಡುವುದು ಸರಿನಾ? ಹಾಗಾದ್ರೆ ಈಗ ತೀವ್ರ ಸಂಚಲನ ಮೂಡಿಸ್ತಾ ಇದೆ. ಒಂದು ಕಡೆ ಬಿಜೆಪಿಗರು ಕೂಡ ಆಕ್ರೋಶಕ್ಕೆ ಒಳಗಾಗ್ತಾ ಇದ್ದಾರೆ. ಇಲ್ಲ, ಇವರು ತೀವ್ರವಾಗಿ ಈ ರೀತಿಯಾಗಿ ಸಂಚಲನ ಮೂಡಿಸ್ತಾರೆ, ತಕ್ಷಣವೇ ಇವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಕೂಡ ಬಿಜೆಪಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಫೋರ್ಜರಿಯನ್ನ ಮಾಡಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ 21 ಎಕರೆ ಜಾಗವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಸರ್ವೆ ನಂಬರ್ 47ರಲ್ಲಿ 1 ಎಕರೆ ಜಾಗ, ಸರ್ವೆ ನಂಬರ್ 46ರಲ್ಲಿ 20.16 ಎಕರೆ ಜಾಗವನ್ನು ಕೂಡ ಕಬಳಿಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಒಟ್ಟಾರೆಯಾಗಿ 21.16 ಎಕರೆಯನ್ನು ಕೂಡ ಜಾಗವನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ.